ಹಾಯ್ ಸ್ಟೂಡೆಂಟ್ಸ್, ಭಾರತದ ಇತಿಹಾಸ ಕುರಿತು ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ದೇಶೀಯ ಸಾಹಿತ್ಯ ಆಧಾರಗಳನ್ನ ನಾವು ನೋಡಿದ್ವಿ. ಇದರ ಜೊತೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನ ತಿಳಿದುಕೊಂಡ್ವಿ. ಈಗ ನಾವು ವಿದೇಶಿ ಸಾಹಿತ್ಯ ಆಧಾರಗಳನ್ನ ನಾವು ನೋಡೋಣ. ಯಾಕೆಂತ ಹೇಳಿದ್ರೆ ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಇರಲಿಲ್ಲ ಅಂತೇಳಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಹಾಗಾಗಿ ಭಾರತದ ಇತಿಹಾಸವನ್ನ ತಿಳಿಸುವಂತಹ ವಿದೇಶಿ ಬರವಣಿಗೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ನಮ್ಮ ಜನಪದ ವಿದ್ವಾಂಸರಾದಂತಹ ಎಚ್.ಎಲ್. ನಾಗೇಗೌಡರ ಪ್ರವಾಸಿ ಕಂಡ ಭಾರತ ಈ ಗ್ರಂಥದಲ್ಲಿ ಹಲವು ವಿದೇಶಿ ಬರವಣಿಗೆಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ. ನಾವು ಈ ಗ್ರಂಥವನ್ನ ಓದಿದ್ರೆ ಕೆಲವೊಂದು ಇತಿಹಾಸವನ್ನ ನಾವು ತಿಳಿದುಕೊಳ್ಬಹುದು. ಅದರ ಜೊತೆಗೆ ಭಾರತದ ಇತಿಹಾಸ ಕುರಿತು ವಿದೇಶಿಗರು ಯಾವ ರೀತಿ ವರ್ಣನೆಯನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾವು ಈ ಪ್ರವಾಸಿ ಕಂಡ ಭಾರತ ಎಂಬ ಈ ಕೃತಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಈ ಪ್ರವಾಸಿ ಕಂಡ ಭಾರತವನ್ನ ರಚನೆ ಮಾಡಿದವರು ಡಾಕ್ಟರ್ ಎಚ್.ಎಲ್. ನಾಗೇಗೌಡ ಅವರು. ಈಗ ಪ್ರಮುಖವಾಗಿ ವಿದೇಶಿಗರ ಕೆಲವೊಂದು ಬರಹಗಳನ್ನ ನಾವು ತಿಳಿತಾ ಹೋಗೋಣ. ಹೆರೋಡಟಸ್ ಇವರನ್ನ ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಈ ಇತಿಹಾಸದ ಪಿತಾಮಹ ಅಂತ ಇವರನ್ನ ಕರೆದವರು ಸಿಸಿರೋ ಅವರು. ಅಂದ್ರೆ ಈ ಹೆರೋಡಟಸ್ನ ನಂತರ ಇತಿಹಾಸದ ಬರವಣಿಗೆಗಳು ಅತಿ ಹೆಚ್ಚಿನದಾಗಿ ಉಂಟಾಗ್ತವೆ. ಹೆರೋಡಟಸ್ ಹಿಂದೆ ಯಾವುದೇ ಐತಿಹಾಸಿಕ ಬರವಣಿಗೆಗಳು ಇರಲಿಲ್ಲ. ಹಾಗಾಗಿ ಹೆರೋಡಟಸ್ ರವರನ್ನ ಇತಿಹಾಸದ ಪಿತಾಮಹ ಅಂತೇಳಿ ಸಿಸಿರೋ ಅವರು ಕರೆದಿದ್ದಾರೆ. ಇವರು ಹೆರೋಡಟಸ್ ಅವರ ಹಿಸ್ಟರಿಸ್ ಗ್ರಂಥದಲ್ಲಿ ಡೇರಿಯಸ್ ಅನ್ನು ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯಗಳನ್ನ ಗೆದ್ದು ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಬಗ್ಗೆ ಹೆರೋಡಟಸ್ ತಮ್ಮ ಹಿಸ್ಟರಿಯಸ್ ಕೃತಿಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಭಾರತದ ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯಗಳು ಅಂದ್ರೆ ಅಖಂಡ ಭಾರತದ ಭೂಪ್ರದೇಶವನ್ನ ನಾವು ನೋಡೋದಾದ್ರೆ ಇದರಲ್ಲಿ ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯಗಳು ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದನ್ನ ನಾವು ಹೆರೋಡಟಸ್ನ ಕೃತಿಯಲ್ಲಿ ನಾವು ತಿಳ್ಕೊಳ್ಳಬಹುದು. ಸ್ಟ್ರಾಬೋ ಎಂಬ ಇತಿಹಾಸಕಾರ ದಕ್ಷಿಣ ಭಾರತ ಮತ್ತೆ ಗ್ರೀಕ್, ರೋಮನ್, ಈಜಿಪ್ಟ್ಗಳ ನಡುವಿನ ವ್ಯಾಪಾರ ಸಂಬಂಧವನ್ನ ವಿವರಿಸಿದ್ದಾರೆ. ಯಾರು? ಸ್ಟ್ರಾಬೋ ಎಂಬ ಓರ್ವ ವರ್ತಕ, ಜೊತೆಗೆ ಇತಿಹಾಸಕಾರ, ಬರಹಗಾರ ಅಂತೇಳಿ ನಾವು ಇವರನ್ನ ಗುರುತಿಸಬಹುದು. ಈ ಪ್ಲೀನಿಯ ಪ್ರಸಿದ್ಧ ಗ್ರಂಥವಾದಂತಹ ನ್ಯಾಚುರಲ್ ಹಿಸ್ಟ್ರಿ ಈ ಗ್ರಂಥವು ಕೂಡ ಒಂದು ಭಾರತದ ಇತಿಹಾಸದ ಬಗ್ಗೆ ತಿಳಿಸುತ್ತೆ. ಇದು ಲ್ಯಾಟಿನ್ ಭಾಷೆಯಲ್ಲಿದೆ ಮತ್ತೆ ಇದು ಭೂಗೋಳದ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿಸುತ್ತೆ. ಹಾಗಾಗಿ ಪ್ಲೀನಿಯನ್ನ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞ ಅಂತೇಳಿ ನಾವು ಗುರುತಿಸ್ತೀವಿ. ಟಾಲಮಿ, ಈ ಟಾಲಮಿನೂ ಕೂಡ ಭಾರತದ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ನೀಡ್ತಾರೆ. ಇವರು ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಕರೆದವರು. ಅಂದ್ರೆ ಕದಂಬರ ರಾಜಧಾನಿ ಅಂತ ನಾವು ಗುರುತಿಸಬಹುದು. ಇದನ್ನ ಬನವಾಸಿ ಅಂತ ನಾವು ಗುರುತಿಸಿದ್ರೆ ಈ ಬನವಾಸಿಯನ್ನ ಟಾಲಮಿ ಬೈಜಾಂಟಿಯನ್ ಅಂತೇಳಿ ಗುರುತಿಸಿದ್ದಾನೆ. ಇದರ ಜೊತೆಗೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಗೋದಾವರಿ ನದಿ ದಡದಲ್ಲಿತ್ತು ಅಂತೇಳಿ ಈ ಟಾಲಮಿ ತಿಳಿಸಿದ್ದಾರೆ. ಈ ಟಾಲಮಿಯ ಗ್ರಂಥ ಭೂ ವಿವರಣೆಯಲ್ಲಿ ಈ ವಿಚಾರವನ್ನ ನಾವು ತಿಳಿಯಬಹುದು. ಭಾರತದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸಾಂಬಾರ ಪದಾರ್ಥಗಳು, ಹತ್ತಿ ಬಟ್ಟೆ, ಮಸ್ಲಿನ್ ಬಟ್ಟೆ, ರೇಷ್ಮೆ ಬಟ್ಟೆ, ವಜ್ರ, ಮುತ್ತುಗಳು ಇತ್ಯಾದಿಗಳನ್ನ ರಫ್ತು ಮಾಡಿಕೊಳ್ಳಲಾಗುತ್ತಿತ್ತು. ದ್ರಾಕ್ಷಾರಸ, ಗಾಜಿನ ವಸ್ತುಗಳು, ಚಿನ್ನ, ಬೆಳ್ಳಿ ನಾಣ್ಯಗಳನ್ನ ಆಮದು ಮಾಡಿಕೊಳ್ಳುತ್ತಿದ್ದ ಬಗ್ಗೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಈ ಗ್ರಂಥ ತಿಳಿಸುತ್ತೆ. ಅಂದ್ರೆ ಭಾರತದಿಂದ ರಫ್ತಾಗುತ್ತಿದ್ದಂತಹ ವಸ್ತುಗಳು ಯಾವುವು ಮತ್ತೆ ಭಾರತಕ್ಕೆ ಆಮದು ಆಗುತ್ತಿದ್ದಂತಹ ವಸ್ತುಗಳು ಯಾವುವು ಎಂಬುದರ ಬಗ್ಗೆ ಈ ಗ್ರಂಥ ಅಂದ್ರೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಈ ಗ್ರಂಥದಲ್ಲಿ ನಾವು ತಿಳ್ಕೊಳ್ಳಬಹುದು. ಚೀನಾದ ಜೊತೆ ಇದ್ದ ರೇಷ್ಮೆ ವ್ಯಾಪಾರವನ್ನ ಕಾಸ್ಮೋಸ್ ಎಂಬ ಬೈಜಾಂಟಿಯನ್ ವರ್ತಕ ತಿಳಿಸಿದ್ದಾರೆ. ಇವರು ಕ್ರಿಸ್ತ ಶಕ 550ರಲ್ಲಿ ಭೇಟಿ ನೀಡಿದ್ದು ಕ್ರಿಶ್ಚಿಯನ್ ಟೋಪೋಗ್ರಫಿಯಲ್ಲಿ ವಿವರಿಸಿದ್ದಾರೆ. ಇವರ ಕೃತಿ ಕ್ರಿಶ್ಚಿಯನ್ ಟೋಪೋಗ್ರಫಿ. ಈ ಗ್ರಂಥದಲ್ಲಿ ಚೀನಾದ ಜೊತೆ ಭಾರತ ಹೊಂದಿದ್ದಂತಹ ರೇಷ್ಮೆ ವ್ಯಾಪಾರವನ್ನ ತಿಳಿಸಿದ್ದಾರೆ.
ಮತ್ತೆ ಬಿಂದುಸಾರನಿಗೆ 16 ಜನ ಮಡದಿಯರು ಇದ್ದರು, 101 ಗಂಡು ಮಕ್ಕಳು ಇದ್ದರು ಅಂತೇಳಿ ಸಿಂಹಳದ ಬೌದ್ಧ ಗ್ರಂಥಗಳಾದಂತಹ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ವಿವರಿಸುತ್ತೆ. ಅಂದ್ರೆ ಈ ಬಿಂದುಸಾರನಿಗೆ ಎಷ್ಟು ಜನ ಹೆಂಡತಿಯರಿದ್ರು, ಅದ್ರ ಜೊತೆಗೆ ಆತನಿಗೆ ಎಷ್ಟು ಜನ ಮಕ್ಕಳಿದ್ರು ಅಂತಲೂ ಕೂಡ ಈ ಕೃತಿಗಳು ವಿವರಿಸ್ತವೆ. ಮತ್ತೆ ಮಕ್ಕಳ ಹೆಸರನ್ನು ಕೂಡ ಈ ಕೃತಿಗಳಲ್ಲಿ ನಾವು ತಿಳಿಬಹುದು. ಚೀನಾದ ಪ್ರಸಿದ್ಧ ಬೌದ್ಧ ಯಾತ್ರಿಕ ಪಾಹಿಯಾನ್, ಈ ಪಾಹಿಯಾನು ಕ್ರಿಸ್ತಶಕ 399 414 ನಡುವೆ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಈತ ಪಾಹಿಯನು ಕಾಶ್ಮೀರದ ಮೂಲಕ ಭಾರತಕ್ಕೆ ಭೇಟಿಯನ್ನ ಕೊಡ್ತಾನೆ. ಸುಮಾರು 9 ವರ್ಷಗಳ ಕಾಲ ಭಾರತದಲ್ಲಿ ಪ್ರವಾಸವನ್ನ ಮಾಡ್ತಾರೆ. ಈ ಪಾಹಿಯನು ತಾಮ್ರಲಿಪ್ತಿ ಬಂದರಿನಿಂದ 414ರಲ್ಲಿ ಸಿಂಹಳಕ್ಕೆ ತೆರಳುತ್ತಾರೆ. ಸಿಂಹಳ ಅಂದ್ರೆ ಶ್ರೀಲಂಕಾ ಏನಿದೆ, ಆ ಶ್ರೀಲಂಕಾವನ್ನ ಸಿಂಹಳ ಅಂತೇಳಿ ನಾವು ಕರಿತೀವಿ. ಆ ಸಿಂಹಳನಕ್ಕೆ ತೆರಳಿ ಅಲ್ಲಿಂದ ಜಾವಾ ದ್ವೀಪದ ಮೂಲಕ ಚೀನಾಕ್ಕೆ ವಾಪಸ್ ಹೋಗ್ತಾರೆ. ಅಂದ್ರೆ 9 ವರ್ಷಗಳ ಕಾಲ ಭಾರತದಲ್ಲಿ ಪ್ರವಾಸವನ್ನ ಮಾಡ್ತಾರೆ. ಪ್ರವಾಸವನ್ನ ಮಾಡಿ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ತಾರೆ. ತಿಳ್ಕೊಂಡ ನಂತರ 414ರಲ್ಲಿ ಶ್ರೀಲಂಕಾಕ್ಕೆ ತೆರಳ್ತಾರೆ. ಶ್ರೀಲಂಕಾದ ನಂತರ ಅಲ್ಲಿ ಜಾವಾ ದ್ವೀಪದ ಮೂಲಕ ಚೀನಾಕ್ಕೆ ವಾಪಸ್ ತೆರಳಿ ಬೌದ್ಧ ಧರ್ಮವನ್ನ ಅಲ್ಲೂ ಕೂಡ ಪ್ರಚಾರವನ್ನ ಇವರು ಮಾಡ್ತಾರೆ. ಈ ಪಾಹಿಯಾನ ಗ್ರಂಥ ಗೋಕುಕಿ ಅಂತೇಳಿ ಒಂದು ಗ್ರಂಥವನ್ನು ಬರೀತಾರೆ. ಈ ಗ್ರಂಥದಲ್ಲಿ ಭಾರತದ ಕೆಲವೊಂದು ಚಾರಿತ್ರಿಕ ಅಂಶಗಳನ್ನ ನಾವು ಕಂಡುಹಿಡಿಯಬಹುದು. ಈ ಹೆರೋಡೋಟಸ್ ಮತ್ತೊಂದು ಕೃತಿಯಲ್ಲಿ ಗ್ರೀಕ್ ಮತ್ತೆ ಪರ್ಷಿಯನ್ ಯುದ್ಧಗಳ ಬಗ್ಗೆ ತಿಳಿಸ್ತಾರೆ. ಈ ಕದನ ಕ್ರಿಸ್ತ ಪೂರ್ವ 478ರಲ್ಲಿ ಜರುಗಿತು ಅಂತೇಳಿ ಇತಿಹಾಸ ತಜ್ಞರು ಅಂದಾಜು ಮಾಡಿದ್ದಾರೆ. ಇತ್ಸಿಂಗ್ ಕ್ರಿಸ್ತಶಕ 672ರಿಂದ 695 ನಡುವೆ ಭಾರತಕ್ಕೆ ಬಂದು ಇವನು ಸಂಸ್ಕೃತವನ್ನ ಕಲಿತು 10 ವರ್ಷ ನಳಂದ ವಿವಿಯಲ್ಲಿ ಅಧ್ಯಯನವನ್ನ ಮಾಡ್ತಾನೆ. ಇತ್ಸಿಂಗ್ ನ ಕೃತಿ ಎ ರೆಕಾರ್ಡ್ ಆಫ್ ಬುದ್ಧಿಸ್ಟ್ ರಿಲಿಜಿಯನ್ ಆಫ್ ಪ್ರಾಕ್ಟಿಸ್ ಇನ್ ಇಂಡಿಯಾ ಅಂಡ್ ಮಲೈ ಆರ್ಕಿಪಿಲಾಗೋ, ಈ ಕೃತಿ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಯಾಗಿದೆ. ಇತ್ಸಿಂಗ್ನು ಶ್ರೀಗುಪ್ತ ಮೃಗಶಿಖವನ ಎಂಬಲ್ಲಿ ಬೌದ್ಧ ವಿಹಾರ ಕಟ್ಟಿದನೆಂದು ತಿಳಿಸಿದ್ದಾರೆ. ಅಂದ್ರೆ ಶ್ರೀಗುಪ್ತ ಕೂಡ ಬೌದ್ಧ ವಿಹಾರವನ್ನ ಕಟ್ಟಿದ್ರ ಬಗ್ಗೆ ಇತ್ಸಿಂಗ್ ತಿಳಿಸ್ತಾರೆ. ಯುವಾನ್ ಚಾಂಗ್ ಎಂಬ ಚೀನಿ ಯಾತ್ರಿಕ 641-42ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಬಗ್ಗೆ ಕುರುಹುಗಳು ಮತ್ತೆ ಬರವಣಿಗೆಗಳು ಕೂಡ ನಮಗೆ ಸಿಗ್ತವೆ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ತಬರಿ ಭಾರತಕ್ಕೆ ಭೇಟಿ ನೀಡಿದ ಪರ್ಷಿಯನ್ ಪ್ರವಾಸಿಗ ಆಗಿದ್ದಾನೆ. ಈ ತಬರಿಯ ಪರ್ಷಿಯನ್ ಪ್ರವಾಸಿಗ ಆಗಿದ್ದು ಇವರು ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಭಾರತಕ್ಕೆ ಭೇಟಿಯನ್ನ ನೀಡಿರ್ತಾರೆ. ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ರಾಜ 2ನೇ ಖುಷ್ರು ಮತ್ತು ಅವನ ರಾಣಿ ಶಿರಿನ್ ಕಳುಹಿಸಿದ ರಾಯಭಾರಿಯನ್ನ ಸ್ವಾಗತಿಸುತ್ತಿರುವ ಚಿತ್ರ ಅಜಂತ ಗುಹೆಯಲ್ಲಿ ಕಂಡುಬರುತ್ತದೆ. ಆವಾಗ್ಲೇ ಭಾರತಕ್ಕೆ ವಿದೇಶಿ ರಾಯಭಾರಿಗಳು ಬರ್ತಾ ಇದ್ದನ್ನ ನಾವು ಈ ಅಜಂತ ಗುಹೆಯ ಮೂಲಕ ನಾವು ತಿಳಿಯಬಹುದು. ಅರಬ್ಬರು ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧವನ್ನ ತಿಳಿಸುವ ರೂಟ್ಸ್ ಅಂಡ್ ಕಿಂಗ್ಡಮ್ಸ್ ಎಂಬ ಕೃತಿಯನ್ನ ಪರ್ಷಿಯಾದ ಪ್ರವಾಸಿಗ ಇಬನ್ ಕುರ್ ದಾದ್ಬೆ ಎಂಬವರು ರಚಿಸಿದ್ದಾರೆ. ಈ ರೂಟ್ಸ್ ಅಂಡ್ ಕಿಂಗ್ಡಮ್ಸ್ ಅರಬ್ಬರು ಮತ್ತೆ ಭಾರತದ ನಡುವಿನ ವ್ಯಾಪಾರ ಸಂಬಂಧವನ್ನ ತಿಳಿಸುವಂತಹ ಒಂದು ಕೃತಿ. ಪ್ರಸಿದ್ಧ ಅರಬ್ ಯಾತ್ರಿಕ ಸುಲೈಮಾನ್ ಕ್ರಿಸ್ತ ಶಕ 851ರಲ್ಲಿ ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾನೆ. ಮುಸ್ಲಿಂ ದಾಳಿಕೋರ ಗಜ್ನಿ ಮಹಮ್ಮದನ ಸಮಕಾಲೀನನಾಗಿದ್ದ ಆಲ್ಬರೂನಿಯು, ಈತನ ಪೂರ್ಣ ಹೆಸರು ಅಬುರಿಹಾನ್. ಯಾರು? ಆಲ್ಬರೂನಿಯ ಪೂರ್ಣ ಹೆಸರು ಅಬುರಿಹಾನ್. ಆಲ್ಬರೂನಿಯ ಗ್ರಂಥಗಳು ಕಿತಾಬ್ ಅಲ್ ಹಿಂದ್ ಮತ್ತೆ ತಾರಿಕ್ ಇ ಹಿಂದ್. ಈ ಕೃತಿಗಳು ಆಲ್ಬರೂನಿಯ ಗ್ರಂಥಗಳಾಗಿವೆ. ಫಿರ್ದೋಶಿಯು ಶಾ ನಾಮ ಗ್ರಂಥವನ್ನ ಬರೀತಾನೆ. ಮೊರಕ್ಕಾದ ಪ್ರವಾಸಿಗ ಇಬ್ನ ಬಟೂಟ ತಾರಿಕ್ ಇ ರೆಲ್ಲಾ ಗ್ರಂಥವನ್ನ ರಚಿಸ್ತಾರೆ. ಇಟಲಿ ಪ್ರವಾಸಿಗ ಮಾರ್ಕೋಫೋಲನ ಬರವಣಿಗೆಗಳು ದಕ್ಷಿಣ ಭಾರತದ ಮೇಲೆ ಬೆಳಕನ್ನ ಚೆಲ್ಲುತ್ತವೆ. ಅಂದ್ರೆ ಅರಬ್ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿದ್ದಾರೆ, ಯುರೋಪಿಯನ್ ಪ್ರವಾಸಿಗರು ಭೇಟಿಯನ್ನ ನೀಡಿದ್ದಾರೆ,
ಈಜಿಪ್ಟಿನಿಯರು ಕೂಡ ಭಾರತದ ಜೊತೆ ಭೇಟಿಯನ್ನ ನೀಡಿದ್ದಾರೆ. ಮತ್ತೆ ಭಾರತದಲ್ಲಿ ವ್ಯಾಪಾರ ವಹಿವಾಟನ್ನು ಕೂಡ ನಡೆಸಿದ್ದಾರೆ. ತಮ್ಮ ರಾಯಭಾರಿಗಳನ್ನ ಭಾರತಕ್ಕೆ ಕಳಿಸಿದ್ದಾರೆ. ಇವು ಭಾರತ ಮತ್ತೆ ವಿದೇಶಿ ಸಾಮ್ರಾಜ್ಯಗಳ ನಡುವೆ ನಡೀತಿದ್ದಂತಹ ವ್ಯಾಪಾರ ಸಂಬಂಧಗಳು ಮತ್ತೆ ರಾಯಭಾರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಈ ವಿದೇಶಿ ಗ್ರಂಥಗಳು ಭಾರತದ ಇತಿಹಾಸದ ಮೇಲೆ ಬೆಳಕನ್ನ ಚೆಲ್ಲುತ್ತವೆ. ಸೊ ಇದು ಪುರಾತತ್ವ ಸಂಬಂಧ ಭಾರತದ ಇತಿಹಾಸವನ್ನ ತಿಳಿಯಬೇಕಾದ್ರೆ ವಿದೇಶಿ ಬರವಣಿಗೆಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಪುರಾತತ್ವ ಆಧಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಥ್ಯಾಂಕ್ ಯು.